ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ನ ವಿರುದ್ಧ ಸೂಪರ್ ಎಂಟರ ಪಂದ್ಯದಲ್ಲಿ 5 ವಿಕೆಟ್ಗಳಿಂದ ಗೆದ್ದು ಸೆಮಿಫೈನಲ್ಗಾದ್ರೆ ಎಂಟ್ರಿ ಕೊಟ್ಟಿದೆ. ಸೆಮಿಫೈನಲ್ಗೆ ಎಂಟ್ರಿ ಕೊಡ್ತಾ ಇದ್ದ ತಕ್ಷಣವೇ ನಮ್ಮ ಐಸಿಸಿ ಚೇರ್ಮನ್ ಆಗಿರುವಂತ ಜೈಸಾ ಕೊಟ್ಟರು ಭಾರತ ತಂಡದ ಬಗ್ಗೆ ಬೆಂಕಿ ಹೇಳಿಕೆ. ಫ್ರೀಯಾಗಿ ಕೊಟ್ಟರು 100 ಕೋಟಿ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದರೆ ಜೈಸಾ ಅವರು ನಮ್ಮ ಭಾರತ ತಂಡದ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೀಗ ಅದ್ಭುತ ಪ್ರದರ್ಶನ ಕೊಟ್ಟು ಸೆಮಿಫೈನಲ್ಗಾದ್ರೆ ಎಂಟ್ರಿ ಕೊಟ್ಟಿದೆ. ಇದರ ಬಗ್ಗೆ ಜೈಸಾನು ಕೂಡ ಹೆಮ್ಮೆಯ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ನಮ್ಮ ಭಾರತ ತಂಡಕ್ಕೆ 100 ಕೋಟಿ ಫ್ರೀ ಆಗಿ ಆದ್ರೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಜೈಸಾ ಏನೆಲ್ಲ ಮಾತನಾಡಿದ್ದಾರೆ ಪಂದ್ಯ ಮುಗಿದ ಬಳಿಕ ಅಂತ ನೋಡೋಣ ಬನ್ನಿ. ಮೊದಲಿಗೆ ಈ ಪಂದ್ಯದ ಹೈಲೈಟ್ಸ್ ಬಗ್ಗೆ ಸ್ವಲ್ಪ ನೋಡೋಣ ಬನ್ನಿ. ಹೌದು ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡಿದಂತ ವೆಸ್ಟ್ ಇಂಡೀಸ್ ತಂಡ 195 ರನ್ ಆದ್ರೆ ಹೊಡಿತಾರೆ, 4 ವಿಕೆಟ್ ಕಳ್ಕೊಂಡು. ಆನಂತರ ಚೇಸಿಂಗ್ಗೆ ಬಂದಂತ ನಮ್ಮ ಟೀಮ್ ಇಂಡಿಯಾ 199 ರನ್ ಆದ್ರೆ ಹೊಡಿತಾರೆ, 5 ವಿಕೆಟ್ ಕಳ್ಕೊಂಡು, ಅದು 19.2 ಓವರ್ಗಳಲ್ಲಿ. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಎಸ್ಪೆಷಲಿ ನಾವು ಮಾತಾಡಬೇಕಾಗಿರೋದು ಸಂಜು ಸ್ಯಾಮ್ಸನ್ ಬಗ್ಗೆ. ಸಂಜು ಸ್ಯಾಮ್ಸನ್ ಅವರು ಇವತ್ತಿನ ಪಂದ್ಯದಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಸಂಜು ಸ್ಯಾಮ್ಸನ್ ಅವರಿಂದನೇ ಈ ಪಂದ್ಯ ನಾವು ಗೆದ್ದಿದ್ದು. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು ಗೆದ್ದ ತಕ್ಷಣವೇ ಸೆಮಿಫೈನಲ್ಗೂ ಕೂಡ ಎಂಟ್ರಿ ಕೊಟ್ಟಿದೆ. ಇನ್ನು ನಮ್ಮ ಭಾರತ ತಂಡ ಸೆಮಿಫೈನಲ್ ಟಿಕೆಟ್ ಬುಕ್ ಆಗ್ತಾ ಇದ್ದಂತೆ ಆ ಕಡೆ ಜೈಸಾ ಕೂಡ ಬೆಂಕಿ ಸ್ಟೇಟ್ಮೆಂಟ್ ಮತ್ತು ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಈ ಪಂದ್ಯವನ್ನು ನೋಡಲು ಜೈಸಾ ಅವರಾದ್ರೆ ಬಂದಿದ್ರ ಅಂತಾನೆ ಹೇಳ್ಬೋದು. ಜೈಸಾ ಅವರು ಪಂದ್ಯ ಗೆದ್ದ ಬಳಿಕ ನಮ್ಮ ಭಾರತ ತಂಡದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಜೈಸಾ ಅವರು ಈ ರೀತಿ ಆದ್ರೆ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಜೈಸಾ ಏನೆಲ್ಲ ಹೇಳಿದ್ರೆ ಅಂತಂದ್ರೆ, ಭಾರತ ತಂಡ ಇವತ್ತಿನ ದಿನ ಅದ್ಭುತವಾಗಿ ಆದ್ರೆ ಆಡಿದೆ. ಹೌದು, 2024ರ T20 ವರ್ಲ್ಡ್ ಕಪ್ ನಲ್ಲಿ ಫೈನಲ್ಗೆ ನಾನು ಹೋಗಿದ್ದೆ. ಅವತ್ತಿನ ದಿನ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರ ಕಣ್ಣಲ್ಲಿ ಕಣ್ಣೀರಾದ್ರೆ ನೋಡಿದೆ. ಅವತ್ತಿನ ದಿನ ನನಗೆ ಕ್ರಿಕೆಟ್ ಮೇಲೆ ಇನ್ನೂ ಉತ್ಸಾಹ ಜಾಸ್ತಿ ಆಯಿತು. ಇನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಆ ವರ್ಲ್ಡ್ ಕಪ್ ಗೆದ್ದ ಖುಷಿ ಇನ್ನೂ ಕೂಡ ಕಣ್ಣಲ್ಲಿ ಕಾಣ್ತಾ ಇದೆ. ಮತ್ತು ಇವತ್ತಿನ ಪಂದ್ಯದಲ್ಲಿ ಭಾರತ ತಂಡ ವೆಸ್ಟ್ ಇಂಡೀಸ್ ನ ವಿರುದ್ಧ ಗೆದ್ದ ತಕ್ಷಣವೇ ನನಗೆ ತುಂಬಾನೇ ಆದ್ರೆ ಖುಷಿ ಆಯಿತು. ಯಾಕಂತಂದ್ರೆ ಎಲ್ಲ ಆಟಗಾರರು ಕೂಡ ಉತ್ತಮ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಸಂಜು ಸ್ಯಾಮ್ಸನ್ ಅವರು ಅದ್ಭುತ ಇನ್ನಿಂಗ್ಸ್ ಕೂಡ ಆಡಿದರು. ಸಂಜು ಸ್ಯಾಮ್ಸನ್ ಅವರ ಈ ಇನ್ನಿಂಗ್ಸ್ ನಿಂದಾಗಿ ನಮ್ಮ ಭಾರತ ತಂಡ ಮತ್ತು ನನ್ನ ತಂಡ ಈಗ ಸೆಮಿಫೈನಲ್ ಅಂತ ಗೆದ್ರೆ ಹೋಗಿದೆ. ನಿಮಗೆ ಶುಭವಾಗಲಿ ಮತ್ತು ಎಲ್ಲ ಆಟಗಾರರು ಕೂಡ ಇದೇ ರೀತಿಯಾಗಿ ಮುಂದೆ ಸೆಮಿಫೈನಲ್, ಫೈನಲ್ ಹಂತದಲ್ಲಿ ಒಳ್ಳೆಯ ರೀತಿಯಿಂದ ಪ್ರದರ್ಶನ ಆದ್ರೆ ಕೊಡ್ರಿ ಅಂತಂದು ಜೈಸಾ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ವಿಶ್ ಕೂಡ ಮಾಡಿದ್ದಾರೆ. ಇನ್ನು 2024ರ ವಿಶ್ವಕಪ್ T20 ವಿಶ್ವಕಪ್ ಕೂಡ ಬಗ್ಗೆನೂ ಕೂಡ ಮಾತಾಡ್ತಾರೆ ಜೈಸಾ. ನಾನು 2024ರ T20 ವಿಶ್ವಕಪ್ ಅನ್ನು ಅಚ್ಚುಕಟ್ಟಾಗಿ ಆದ್ರೆ ನೋಡಿದ್ದೇನೆ ಅಂತ. ಆ ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಅದ್ಭುತವಾಗಿ ಪ್ರದರ್ಶನ ಆದ್ರೆ ಕೊಟ್ಟಿತ್ತು ಮತ್ತು ಆ ವಿಶ್ವಕಪ್ ನನ್ನ ಕಣ್ಣಲ್ಲಿ ಇನ್ನೂ ಆದ್ರೆ ಹಾಗೆ ಕುಂತಿದೆ. ಆ ಕಾರಣದಿಂದಾಗಿ ಈ ಬಾರಿಯೂ ವಿಶ್ವಕಪ್ ನಮ್ಮ ಭಾರತ ತಂಡ ನನ್ನಲ್ಲೇ ಉಳಿಸಿಕೊಳ್ಳುತ್ತೆ ಮತ್ತು ನಮ್ಮ ಭಾರತ ತಂಡ ನನ್ನ ತವರಿಗೆ ತಂದು ಕೊಡುತ್ತೆ ಮತ್ತೊಮ್ಮೆ ಅಂತ ಅಂದುಕೊಂಡಿದ್ದೇನೆ ಅಂತಂದು ಜೈಸಾ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ಖುಷಿಯಿಂದ ನಗುತ್ತಾ ಈ ರೀತಿ ಆದ್ರೆ ಮಾತಾಡ್ತಾರೆ ಜೈಸಾ. ಏನೆಲ್ಲ ಮಾತಾಡಿದ್ರು ಜೈಸಾ ಅಂತಂದ್ರೆ, ನನ್ನ ಭಾರತದ ಆಟಗಾರರು ತುಂಬಾನೇ ಇವತ್ತು ಶ್ರಮ ಪಟ್ಟಿದ್ದಾರೆ ಮತ್ತು ಎಲ್ಲ ಆಟಗಾರರು ಕೂಡ ಒಳ್ಳೆ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ. ಬೌಲರ್ಸ್ ಆಗಿರ್ಬೋದು, ಬ್ಯಾಟರ್ಸ್ ಆಗಿರ್ಬೋದು, ಒಳ್ಳೆ ಆಟ ಕೂಡ ಆಡಿದ್ದಾರೆ. ಆ ಕಾರಣದಿಂದಾಗಿ ಅವ್ರು ಏನಾದ್ರು ಫೈನಲ್ ಪಂದ್ಯ ಏನಾದ್ರು ಗೆದ್ದರೆ ಈ ಬಾರಿ ಅವರಿಗೆ ತುಂಬಾನೇ ಪಾರ್ಟಿ ಆದ್ರೆ ಇವೆ ಮತ್ತು ಅವರಿಗೆ ಸಿಕ್ಕಾಪಟ್ಟೆ ಆಫರ್ಸ್ ಕೂಡ ಇವೆ ಮತ್ತು ತುಂಬಾನೇ ಗಿಫ್ಟ್ ಆದ್ರೆ ಕೊಡುತ್ತೇನೆ ನನ್ನ ಕಡೆಯಿಂದ ಅಂತಂದು ಜೈಸಾ ಆದ್ರೆ ನಗುತ್ತಾ ಆದ್ರೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ.